ಈ ಚಳಿಗೆ ಖಾರವಾಗಿ ಏನಾದರೂ ತಿನ್ಬೇಕು ಅನಿಸ್ತಿದ್ಯಾ, ಎಲ್ಲ ಸಾರು ಸಪ್ಪೆ ಅನಿಸ್ತಿದ್ಯಾ? ಹಾಗಾದರೆ ನೋಡಿ, ಈ ರೀತಿ ಹಣ್ಣು ಮೆಣಸಿನ್ಕಾಯಿಂದ ಚಟ್ನಿ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಈ ವಿಂಟರ್ ಸೀಸನ್ಗೆ ಸೂಟೇಬಲ್ ಆಗಿರುತ್ತೆ. ಮೊದಲಿಗೆ ನೋಡಿ, ಒಂದು ಬಾಣಲಿ ಇಟ್ಟು ಈ ರೀತಿ ಕೆಂಪಾಗಿರೋ ಹಣ್ಣು ಮೆಣಸಿನ್ಕಾಯಿ ತಗೊಳ್ಳಿ. 2 ಈರುಳ್ಳಿ, 2 ಟೊಮಾಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಎಣ್ಣೆ ಮತ್ತು ಉಪ್ಪು ಇವನ್ನೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಎಲ್ಲ ಸಾಫ್ಟ್ ಆಗೋಗಿರುತ್ತೆ. ಈಗ ನೋಡಿ, ಪ್ಲೇಟ್ ತೆಗೆದ್ರೆ ಕ್ಲೀನಾಗಿ ಎಲ್ಲ ಸಾಫ್ಟ್ ಆಗಿದೆ. ಈ ರೀತಿ ಆದಮೇಲೆ ಇನ್ನೊಂದು 2 ನಿಮಿಷ ಬಿಟ್ಟು ಏನಾದರೂ ವಾಟರ್ ಕಂಟೆಂಟ್ ಇದ್ದರೆ ಡ್ರೈ ಆಗುತ್ತೆ. ಈಗ ನೋಡಿ, ನಾವು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ನಾವು ಜಾರಲ್ಲಾದರೂ ತರಿಯಾಗಿ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ಒರಳಲ್ಲಾದರೂ ರುಬ್ಕೋಬೋದು. ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ರುಚಿಯಾದಂಥ ಸೂಪರ್ ಟೇಸ್ಟಿ ಸ್ಪೈಸಿ ಚಟ್ನಿ ರೆಡಿ ಆಗಿದೆ.